ಈ ನಂಜುಂಡಸ್ವಾಮಿ ನಮ್ಮ ಮಠದಲ್ಲಿ ದನ ಮೇಯಿಸ್ಕೊಂಡು ಇದ್ದಂಥ ವ್ಯಕ್ತಿ ನಾನೇ ಉತ್ತರಾಧಿಕಾರಿ ಅಂತೇಳಿ ಮಠದ ಆಸ್ತಿಗಳನ್ನು ತಮ್ಮ ಹೆಸರು ವರ್ಗಾವಣೆ ಮಾಡಿಕೊಂಡಿರ್ತಾರೆ. ನಿಮ್ಮ ಉತ್ತರಾಧಿಕಾರಿ ಬಗ್ಗೆ ಚಾಲೆಂಜ್ ಮಾಡಿ ಸಿವಿಲ್ ನ್ಯಾಯಾಲಯದಲ್ಲಿ ಅಂತ DC ಅವರು ಆದೇಶ ಮಾಡಿದ್ದಾರೆ. ಮಾನ್ಯ ಸಿವಿಲ್ ನ್ಯಾಯಾಲಯ ಸೇಡಂನವರು 28/2/2007 ನನ್ನನ್ನು ಈ ಮಠದ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡ್ತಾರೆ. ನಂಜುಂಡಸ್ವಾಮಿ ಪರಮಣ್ಣ ನಾಯ್ಕರು ಇವರೇ ಅಧ್ಯಕ್ಷ ಕಾರ್ಯದರ್ಶಿ ಅಂತ ಹೇಳಿ ಸುಮಾರು 50 ಲಕ್ಷ ರೂಪಾಯಿ ಗ್ರಾಂಟ್ ತಂದಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ. ಅದರಲ್ಲಿ 25 ಲಕ್ಷ ರೂಪಾಯಿ ಇವರಿಬ್ಬರು ಜಾಯಿಂಟ್ ಅಕೌಂಟ್ನಲ್ಲಿ ಎತ್ತಿ ಅಲ್ಲಿ ಮಠನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಂಗೆ ನಂಜುಂಡಸ್ವಾಮಿ ಸಂಶಯಾಸ್ಪದ ಸಾವಾಗಿಬಿಟ್ಟು ಇದರ ನಂತರ 11ನೇ ದಿನಕ್ಕೆ ಇವಾಗ ಜ್ಞಾನ ಪ್ರಕಾಶ್ ಸ್ವಾಮಿಗೆ ನಾನು ಅಲ್ಲೇ ಇದ್ದೀನಿ, 4ನೇ ಪೀಠಾಧಿಪತಿ ಬದುಕೀನಿ, ಅವ್ರ 5ನೇ ಪೀಠಾಧಿಪತಿ ಮಾಡಿ ಅಲ್ಲಿ ಗೂಂಡಾಗಿರಿ ನಡೆದದು. ನಾವು ಹೋದಾಗ ನಿನಗೆ ಚಪ್ಪಲಿ ಹೊಡಿತೀನಿ ಅದ್ರಲ್ಲಿ ಹೊಡಿತೀನಿ ಅಂದರು. ಇವನಿಗೆ ಮಾಡಿದ್ಮೇಲೆ ವಿತಿನ್ 1 ಮಂತಲ್ಲಿ 25 ಲಕ್ಷ ರೂಪಾಯಿ ಎತ್ಬಿಟ್ರು. ಇಲ್ಲಿ ಮಾಟ ಮಂತ್ರ ಯಂತ್ರ ಎಲ್ಲ ಮಾಡ್ತಾರೆ, ಇಲ್ಲಿ ಹಣ ವಸೂಲಿ ಮಾಡ್ತಾರೆ. ಇದಲ್ಲದೆ ಸುಮಾರು 26 ಎಕರೆನ 6 ಕೋಟಿ 50 ಲಕ್ಷಕ್ಕೆ ಮಾರ. ಯಾವಾಗ ನಂಜುಂಡಸ್ವಾಮಿನೇ ಉತ್ತರಾಧಿಕಾರಿ ಅಲ್ಲ ಅಂದಮೇಲೆ ನಂಜುಂಡಸ್ವಾಮಿ ಜ್ಞಾನ ಪ್ರಕಾಶ್ ಸ್ವಾಮಿಗೆ ವಿಲ್ ಬರೆಯೋ ಅವಶ್ಯಕತೆ ಇಲ್ಲ. ಇದು ಒಬ್ಬ ಏಜೆಂಟ್ ಶಂಕರ್ ಕೋಳ್ಳ, ಅವ್ನು ಏನೇ ಮಾಡಿದ್ರು 70% ಅವನು ನಂಬಬೇಕು, 25% ಕೆಲಸ ಮಾಡಬೇಕು. ನಂಜುಂಡಸ್ವಾಮಿಗೆ ಈ ರೀತಿ ನಾವು ಸಂಶಯಾಸ್ಪದ ಸಾವಾದ್ರೂ ಯಾವ ಜನನೂ ಕೇಳಲಿಲ್ಲ. ಅದಕ್ಕೆ ಶಿವಲಿಂಗ ಸ್ವಾಮಿ ಒಬ್ಬ ಉಳಿದಾನೆ. ಶಿವಲಿಂಗ ಸ್ವಾಮಿಗೂ ಒಂದಿನ ಕತ್ತಿಸಿಬಿಟ್ರು, ಮುಗಿದೋಯ್ತು. ನಮಗೆ ಕೊಲೆ ಪ್ರಯತ್ನದಲ್ಲಿದ್ದಾರೆ. ನಾವು ಶ್ರೀ ಉರ್ಲಿಂಗಪೇಟೆ ಸಂಸ್ಥಾನ ಮಠದ ಪೀಠಾಧಿಕಾರಿಗಳು. ಈ ಸಂಸ್ಥಾನದ ಶಾಖಾ ಮಠಗಳಾದ ಬೀದರ್ ಜಿಲ್ಲೆ ಬೇಮಳಕೇಡ್, ಮೈಸೂರು ಗಾಂಧಿನಗರ, ಇಲ್ಲಿ ವನಗುಂಟ, ಶಾಬಾದ್ ಹತ್ರ, ಮತ್ತೆ ಜೊತೆಗೆ ಅಲ್ಲಿ ಬೆಟ್ಟಳ್ಳಿ ಟಿ ನರಸೀಪುರ ತಾಲೂಕಿನಲ್ಲಿವೆ. ಆ ಬೇವಿನ ಚಿಂಚೋಳಿ ಒಂದದ, ಮತ್ತೆ ಲಕ್ಷ್ಮೀಪುರ ದುದ್ದಿಗೆರೆ ಒಂದೊಂದಿದೆ. ಈ ಮಠಗಳು 19ನೇ ಶತಮಾನದಲ್ಲಿ ಪ್ರಾರಂಭವಾಗಿ ಮೊದಲು ಶ್ರೀ ಶಿವಯೋಗಿ ಸ್ವಾಮೀಜಿಯವರು ಬೀದರ್ ಜಿಲ್ಲೆ ಬೇವಿನ ಚಿಂಚೋಳಿಯಲ್ಲಿ ಜನಿಸಿ ಬಸವಣ್ಣನವರ ಅನುಯಾಯಿಗಳಾಗಿ ಬೀದರ್ನಿಂದ ಹಿಡಿದು ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲದವರೆಗೆ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಅಲ್ಲೇ ಭಿಕ್ಷೆ ಬೇಡಿ ಮೈಸೂರು ಟಿ ನರಸೀಪುರ ತಾಲೂಕು ದುದ್ದಿಗೆರೆಯಲ್ಲಿ ಶಿವಮಂದಿರವನ್ನು ಕಟ್ಟಬೇಕು ಅಂತೇಳಿ 40 ಎಕರೆ ಜಮೀನು ಖರೀದಿ ಮಾಡ್ತಾರೆ. ಅಲ್ಲಿ ಶಿವಮಂದಿರವನ್ನು ಕಟ್ತಾರೆ. ಅಲ್ಲಿ 15-20 ವರ್ಷ ಇರ್ತಾರೆ. ಅದಾದ್ಮೇಲೆ ನನ್ನ ಮೂಲ ಮಠ ಕೋಡ್ಲದಲ್ಲಿ ಕಟ್ಟಿದ್ದೀನಿ, ಅಲ್ಲಿ ಹೋಗಿ ಇರಬೇಕು ಅಂತೇಳಿ ಅವರು ಪ್ರಯತ್ನ ಮಾಡ್ತಾರೆ. ಅಲ್ಲಿದ್ದಂಥ ಆಸ್ತಿಯನ್ನು ಅವರ ಅಣ್ಣನ ಮಗನಾದ ಶಿವಶಂಕರಯ್ಯ ಸ್ವಾಮಿಗೆ ಬರೆದಿರ್ತಾರೆ. ದತ್ತುಪುತ್ರ ಅಂತ ಸ್ಪೆಷಲ್ ವಿಲ್ ಅಂತ ಬರೆದಿರ್ತಾರೆ. ಯಾವುದೇ ನ್ಯೂನ್ಯತೆ ಬಂದು ಒದಗಿದರೆ ಈ ಆಸ್ತಿಗಳೆಲ್ಲ ನನ್ನ ಮೂಲ ಮಠವಾದಂಥ ಕೋಡ್ಲ ಗ್ರಾಮ, ಸೇಡಂ ತಾಲೂಕು, ಗುಲ್ಬರ್ಗಾ ಜಿಲ್ಲೆಗೆ ಸೇರ್ತಕ್ಕಂಥದ್ದು ಅಂತೇಳಿ ವಿಲ್ನಲ್ಲಿ ಬರೆದುಬಿಟ್ಟಿದ್ದಾರೆ. 1947ನಲ್ಲಿ ಶಿವಯೋಗಿ ಸ್ವಾಮಿಯವರು ಸ್ವರ್ಗಸ್ಥರಾಗ್ತಾರೆ. ಅದರ ನಂತರ ಅವರ ಅನುಯಾಯಿ ಆದಂಥ ಶ್ರೀ ರಾಜಾಪುರ್ ಗುರ್ಲಿಂಗ ಸ್ವಾಮಿಗಳಿರ್ತಾರೆ, ಅವರು ಪಟ್ಟಾಧಿಕಾರಿಗಳಾಗ್ತಾರೆ. ಕೆಲವೇ ದಿನಗಳಲ್ಲಿ ಅವರು ಸಹ ಸ್ವರ್ಗಸ್ಥರಾಗ್ಬಿಡ್ತಾರೆ. ಅದರ ನಂತರ ಶ್ರೀ ಮಹಾದೇವ ಸ್ವಾಮಿಯವರು ಅಲ್ಲಿ ಟೀಚರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಶಿವಯೋಗಿ ಸ್ವಾಮಿಯವರು ಶಿಷ್ಯರಾಗಿ ಭಕ್ತಿಯಿಂದ ವರ್ತನೆ ಮಾಡ್ತಾ ಇದ್ದಾಗ ಅವರನ್ನು ಇಲ್ಲಿ ಕೋಡ್ಲ ಗ್ರಾಮಕ್ಕೆ ಕರ್ಕೊಂಡ್ಬಂದು ದೀಕ್ಷೆ ಕೊಟ್ಟು ಉತ್ತರ ಕ್ರಿಯೆಯನ್ನು ಮಾಡಿ ಅವರಿಗೆ ಉತ್ತರಾಧಿಕಾರಿಯನ್ನು ಮಾಡ್ತಾರೆ. ಇವರು ಉತ್ತರಾಧಿಕಾರಿಯಾಗಿ ಮಾಡ್ತಾ ಇದ್ದಂಥ ಸಮಯದಲ್ಲಿ 1969-70ರಲ್ಲಿ ಮೈಸೂರಿಗೆ ಬಂದಾಗ ನಾನು ಅಲ್ಲಿ 14-15ನೇ ವರ್ಷದವನಿರ್ತೇನೆ. ನಾನು ಅಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದಿರ್ತೇನೆ. ಎಲ್ಲ ದೇವರು, ಧರ್ಮ, ಸಮಾಜ ಎಲ್ಲವನ್ನು ಮಾಡ್ತಾ ಇದ್ದಂಥ ಸಮಯದಲ್ಲಿ ಮಹಾದೇವ ಸ್ವಾಮಿಯವರು ಬಂದು ನನಗೆ ಈ ಮರಿಯನ್ನು ನಮ್ಮ ಕೋಡ್ಲ ಮಠಕ್ಕೆ ನಾವು ಉತ್ತರಾಧಿಕಾರಿ ಮಾಡ್ತೀವಿ ಅಂಥೇಳಿ ಅಲ್ಲಿದ್ದಂಥ ನಮ್ಮ ಸಿದ್ದಪ್ಪ ಸ್ವಾಮಿಯವರಿಗೆ ಇನ್ನು ಕೆಲವು ಹಿರಿಯರಿಗೆಲ್ಲ ತಿಳಿಸಿ ಮೈಸೂರು ಗಾಂಧಿನಗರದಲ್ಲಿ ಶಿವಯೋಗಿ ಸ್ವಾಮಿಯವರ ಗದ್ದಿಗೆಯಲ್ಲಿ ನನಗೆ ಜಂಗಮ ದೀಕ್ಷೆಯನ್ನು ಕೊಡ್ತಾರೆ. ನಂತರ ಇಲ್ಲಿ ಕೋಡ್ಲ ಗ್ರಾಮಕ್ಕೆ ಕರ್ಕೊಂಬಂದು ಇಲ್ಲೊಂದು ಸಾರಿ ದೀಕ್ಷೆ ಕೊಟ್ಟು ಇಲ್ಲಿ ಅವರ ಅನುಯಾಯಿಗಳಾದಂಥ ನಮ್ಮ ಹಿರಿಯ ಗುರುಗಳಾದ ಶ್ರೀ ಗುರುಸಿದ್ದಪ್ಪ ಸ್ವಾಮೀಜಿಯವರು, ಇವರು ಶಿವಯೋಗಿ ಸ್ವಾಮೀಜಿ ಜೊತೆಯಲ್ಲಿ ಓಡಾಡಿದಂಥ ವ್ಯಕ್ತಿ. ಮದುವೆ ಆದ ಕಾರಣ ಇವರು ಭೀಮಳಕೇಡ್ ಮಠದಲ್ಲಿ ಉಳಿತಾರೆ. ಆ್ಯಕ್ಚುಲಿ ಇವರೇ ಈ ಮಠದ ಉತ್ತರಾಧಿಕಾರಿ ಆಗಬೇಕಾಗಿತ್ತು, ಬ್ರಹ್ಮಚಾರಿ ಆಗಿದ್ದರು. ಅವರು ಮದುವೆ ಆದ ಕಾರಣ ಅವರು ಭೀಮಳಕೇಡ್ ಮಠದಲ್ಲಿ ಉಳಿತಾರೆ. ಅವರನ್ನು ಕರೆಸಿ ಇಲ್ಲಿದ್ದಂಥ ಹುಡುಗಿ ಗ್ರಾಮದ ಬಸವಂತಪ್ಪ ಚೊಂಚು, ಚಂದ್ರಮುಡುಗಿ, ಮೈಸೂರು ಆಚಪ್ಪ, ಸಿದ್ದಪ್ಪ ಸ್ವಾಮಿಯವರು, ಶಾಂತಪ್ಪ ಸ್ವಾಮಿಯವರು ಇವರನ್ನೆಲ್ಲ ಕರೆಸಿ ಒಂದು ಪಂಚರ ಸಮಕ್ಷಮದಲ್ಲಿ ನನಗೆ ವಿಲ್ ಡೀಡ್ ಮಾಡ್ತಾರೆ. ಇವರು ನಮ್ಮ ಮಠದ
ಉತ್ತರಾಧಿಕಾರಿ ಅಂತ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಸಹ ಇವರನ್ನು ಮುಂದಿನ ಪೀಠಾಧಿಕಾರಿ ಅಂತೇಳಿ ಒಪ್ಕೋಬೇಕು ಅಂತೆಲ್ಲರಿಗೂ ಹೇಳ್ತಾರೆ. 16/2/72 ವಿಲ್ ಡೀಡ್ ಮಾಡ್ತಾರೆ. ಆ ವಿಲ್ ಡೀಡ್ ಪ್ರಕಾರ ನಾನು ಅಲ್ಲಿ ವಾಸವಾಗಿರ್ತೇನೆ. ಫರ್ದರ್ ಎಜುಕೇಷನ್ನು ಗುಲ್ಬರ್ಗದಲ್ಲೂ ಮಾಡ್ತೇನೆ. ನಂತರ ಮೈಸೂರಿನಲ್ಲೂ ಸಹ ನಾನು BA MA ಎಲ್ಲ ಮೈಸೂರಿನಲ್ಲಿ ಮಾಡ್ತೇನೆ. ಮಾಡಿ ಅದು ಮುಗಿಸಿ ನಾನು ಮತ್ತೆ ಮಾದೇಸ್ವಾಮಿಯವರು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಇಲ್ಲೇ ಇಟ್ಕೊಂಡ ಸಮಯದಲ್ಲಿ 1983 ನನಗೆ PG ಮುಗೀತದೆ, MA ಮುಗೀತದೆ. ಆಮೇಲೆ ಇಲ್ಲಿ ಬಂದ ನಂತರ 85ಕ್ಕೆ ಅವರು ಸ್ವರ್ಗಸ್ಥರಾಗ್ತಾರೆ. ಅದಾದಮೇಲೆ ಈ ನಂಜುಂಡಸ್ವಾಮಿ ನಮ್ಮ ಮಠದಲ್ಲಿ ದನ ಮೇಯಿಸ್ಕೊಂಡಿದ್ದಂಥ ವ್ಯಕ್ತಿ ಅಲ್ಲಿ ಆಸ್ತಿಗಳನ್ನು ನಾನೇ ಉತ್ತರಾಧಿಕಾರಿ ಅಂತೇಳಿ ತಪ್ಪು ಮಾಹಿತಿ ಕೊಟ್ಟು BA ಅವರಿಂದ ಮಠದ ಆಸ್ತಿಗಳನ್ನು ತಮ್ಮ ಹೆಸರು ವರ್ಗಾವಣೆ ಮಾಡಿಕೊಂಡಿರ್ತಾರೆ. ಇದ್ರ ಬಗ್ಗೆ ನನಗೆ ಗಮನಕ್ಕೆ ಬಂದಿರಲಿಲ್ಲ. ಹೀಗಾಗಿ ಈ ಆಸ್ತಿಗಳನ್ನು ಕೋಡ್ಲ ಗ್ರಾಮದಲ್ಲಿರ್ತಕ್ಕಂಥ ಶಂಕರ್ ಕೋಡ್ಲ ಎನ್ನುವ ವ್ಯಕ್ತಿ ನಾನೇ ಎಲ್ಲ ವರ್ಗಾವಣೆ ಮಾಡ್ಕೋಬೇಕು, ನಾ ಹೇಳಿದಂಗೆ ಕೇಳಬೇಕು ಅನ್ನೋದು ಅವನ ಆಸೆ ಇರ್ತದೆ. ಆಸೆ ಪ್ರಕಾರ ಆಗಲ್ಲ. ಅದ್ರ ಬದಲಿಗೆ ಅವರ ತಮ್ಮ ಚಂದ್ರೆಡ್ಡಿ ಅನ್ನೋನು ಈ ನಂಜುಂಡಸ್ವಾಮಿ ಹೆಸರಿನಲ್ಲಿ ಎಲ್ಲ ವರ್ಗಾವಣೆ ಮಾಡಿಸ್ಬಿಟ್ಟಿರ್ತಾರೆ. ನನಗೇನು ಸಿಗ್ತದೆ ಅಂತ ಅಣ್ಣ ತಮ್ಮದಲ್ಲೇ ಕಾಂಪಿಟೇಷನ್. ಆದಮೇಲೆ ಆ ಶಂಕರ್ ಕೋಡ್ಲ ನಮಗೆ ಭಾಳ ದಬ್ಬಾಳಿಕೆ ಮಾಡ್ತಾರೆ. ರಾತ್ರಿ ಹೊತ್ತೆಲ್ಲ ಕುಡಿದು ಜೀಪನ್ ಮಂದಿ ಕರ್ಕೊಂಬರೋದು, ಬಡಿಯೋದು, ಚಿತ್ರಹಿಂಸೆ ಮಾಡೋದು ಎಲ್ಲನೂ ಮಾಡಿದ್ದಾರೆ. ಆದರೆ ಅವಾಗೆಲ್ಲ ಪೊಲೀಸ್ ಕೇಸ್ ಮಾಡಿದ್ದೀವಿ, ಮಾನನಷ್ಟ ಮೊಕದ್ದಮೆ ಹಾಕಿವಿ ಶಂಕರ್ ಕೋಡ್ಲ ಮೇಲೆ. ಇದು ಮಾಡಬೇಕಾದ್ರೆ ಆವಾಗ ನಂಜುಂಡಸ್ವಾಮಿಗೂ ಕೇಳಿದೆ, ನೀನು ಸ್ವಾಮಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಆಸ್ತಿ ವರ್ಗಾವಣೆ ಮಾಡ್ಕೊಂಡಿದ್ದೀರಪ್ಪ, ಏನು ಮಾಡಬೇಕೀಗ ಅಂತ ಅಂದೆ. ಅಷ್ಟೊತ್ತಿಗೆ ಶಂಕರ್ ಕೋಡ್ಲ ಆವಾಗ ಡಿವಿಷನಲ್ ಕಮಿಷನರ್ ಇದ್ದರು. ಈಗ RC ಇದ್ದಾರೆ, ರೀಜಿನಲ್ ಕಮಿಷನರ್. ಆವಾಗ ಡಿವಿಷನಲ್ ಕಮಿಷನರ್ ಇದ್ದರು. ಅವರಿಗೆ ಕಂಪ್ಲೇಂಟ್ ಮಾಡಿರ್ತಾರೆ, ಈ ಮಠಕ್ಕೆ ವಾರಸ್ದಾರ ಯಾರೂ ಇಲ್ಲ, ನೀವು ಸರ್ಕಾರ ವಹಿಸ್ಕೊಂಬಿಡಿ ಅಂತ. ಆಗ ಡಿವಿಷನಲ್ ಕಮಿಷನರ್ ಆಫೀಸ್ನವರು, ನೀವು ವಾರಸ್ದಾರ ಯಾರೂ ಇಲ್ಲ, ನೀವೆಲ್ಲ ಮಠದಿಂದ ಹೊರಗಡೆ ಹೋಗಿ, ನಾವು ಈ ಮಠವನ್ನು ಬೀಗ ಹಾಕ್ತೀವಿ ಅಂತೇಳಿ ಡಿವಿಷನಲ್ ಕಮಿಷನರ್ ಆಫೀಸ್ನವ್ರು ಬಂದಿರ್ತಾರೆ. ಆಗ ಈ ನಂಜುಂಡಸ್ವಾಮಿಗೆ ಕೇಳ್ತೀವಿ, ಏನಪ್ಪ ಡಿವಿಷನಲ್ ಕಮಿಷನರ್ ಆಫೀಸ್ನವ್ರು ಬಂದಿದ್ದಾರೆ, ಈಗ ಮಠಕ್ಕೆ ಬೀಗ ಹಾಕ್ತಾರೆ, ಹೊರಗೆ ಹೋಗ್ಬೇಕಾಯ್ತದೆ ಎಲ್ಲರೂ, ಏನು ಮಾಡಬೇಕು ಅಂತ. ಅದಕ್ಕೆ ನಿಮ್ಮಲ್ಲಿ ಹಕ್ಕುಪತ್ರ ಇದ್ರೆ ತೋರಿಸಿ, ಇಲ್ಲ ಅಂದ್ರೆ ನಾವು ಬೀಗ ಹಾಕ್ತೀವಿ ಅಂತ ಹೇಳ್ತಾರೆ. ಆಗ ನನಗೆ ನಂಜುಂಡಸ್ವಾಮಿ ಹೇಳ್ತಾರೆ, ನನ್ನ ಹತ್ರ ಅಂತೂ ಯಾವುದೇ ಹಕ್ಕುಪತ್ರ ಇಲ್ಲ, ಹಕ್ಕುಪತ್ರ ಇರೋದು ನಿನ್ನಲ್ಲೇ ಇದೆ, ನೀನೇ ಕೇಸ್ ಮಾಡಬೇಕು ಅಂತ. ಆಗ ನಾನು ಶಿವಲಿಂಗ ಸ್ವಾಮಿ ಆ ಶಂಕರ್ ಕೋಡ್ಲ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡ್ತೇನೆ, JMMC ಕೋರ್ಟ್ ಗುಲ್ಬರ್ಗ. ಅಷ್ಟಾದ್ರೂ ಅವನು ನಮ್ಮ ವಿರುದ್ಧ ಪತ್ರಿಕೆ ಇರೋದ್ರಿಂದ ಬಹಳಷ್ಟು ಅಪಪ್ರಚಾರ ಮಾಡ್ತಾನೆ, ದಬ್ಬಾಳಿಕೆ ಮಾಡ್ತಾನೆ. ಮತ್ತೆ ಇನ್ನೊಂದು ಡೆಫಾಮೇಷನ್ ಕೇಸ್ ಫೈಲ್ ಮಾಡ್ತೇನೆ 92ನಲ್ಲಿ. ಅದಕ್ಕೆ ನಂಜುಂಡಸ್ವಾಮಿನೇ ಸಾಕ್ಷಿ, ಮೇನ್ ವಿಟ್ನೆಸ್, ನಾನು ಉತ್ತರಾಧಿಕಾರಿ, ಅವ ಸಾಕ್ಷಿ ಇರ್ತಾನೆ. ಇಷ್ಟೆಲ್ಲ ಮಾಡ್ಕೊಂಡು ಬಂದ್ರೂ ಸಹ ಅವ ಕೆಲವೇ ದಿನಗಳಲ್ಲಿ ನನ್ನ ಸಲುವಾಗಿ ಕೇಸ್ ಮಾಡ್ಯಾರೆ ಅನ್ನೋದು ಅರಿವೇ ಇರಲಿಲ್ಲ, ಕಾಮನ್ ಸೆನ್ಸ್ ಇಲ್ಲ ನಂಜುಂಡಸ್ವಾಮಿ. ಅವನು ಶಂಕರ್ ಕೋಡ್ಲ ಜೊತೆಲಿ ಹೊಂದಾಣಿಕೆ ಆಗ್ತಾನೆ. ಹೊಂದಾಣಿಕೆ ಆಗಿ ನನಗೆ ತೊಂದರೆ ಕೊಡಬೇಕು ಅಂತೇಳಿ ಪ್ರಯತ್ನ ಪಡ್ತಾರೆ. ಆವಾಗ 95-96ರಲ್ಲಿ ಅವ್ರ ಹತ್ರ ಹಣ ಇರೋದಿಲ್ಲ. ಆವಾಗ ನಾನು ಈ ಸಂಸ್ಥೆಯ ನಿರ್ಗತಿಕ ಮಕ್ಕಳ ಕುಟೀರ, ಸಮಾಜ ಕಲ್ಯಾಣ ಇಲಾಖೆಯಿಂದ ಬಾಲಕ ಬಾಲಕಿಯರ ವಸತಿ ನಿಲಯಗಳನ್ನು ಸಾಲ ಮಾಡಿ ನಡೆಸ್ತಾ ಇರ್ತೀನಿ. ಆ ಟೈಮ್ನಲ್ಲಿ ಇವರು ಯಾವ ಹಣ ಬರ್ತದೆ ಅಂತ ಕಾಯ್ತಿರ್ತಾರೆ. ಇಂಥ ಸಮಯದಲ್ಲಿ ಅದು 95-96ಕ್ಕೆ ಗ್ರ್ಯಾಂಟ್ ಬರ್ತದೆ. ಗ್ರ್ಯಾಂಟ್ ಬಂದ ತಕ್ಷಣ ಅಲ್ಲಿ ಬಜೆಟ್ ಇರಲ್ಲ, ಇನ್ನೊಂದು 8 ದಿನ ಬಿಟ್ಟು ಬನ್ನಿ ಸ್ವಾಮಿ ಅಂತ ನನಗೆ ಹೇಳಿರ್ತಾರೆ. ನಾನು ಅಷ್ಟು ವಿಷಯ ತಿಳ್ಕೊಂಡು ಬಂದಿರ್ತೀನಿ. ಇವರು ಅದನ್ನೇ ಆಫೀಸ್ನಲ್ಲಿ ವಾಚ್ ಮಾಡ್ತಾ ಇದ್ದು, ನಾ 8 ದಿನ ಹೋಗೋಷ್ಟರಲ್ಲಿ ಇವ್ರು ಏನು ಮಾಡ್ತಾರೆ, ಅಲ್ಲಿ ಅಧಿಕಾರಿಗಳು ನಾಗಣ್ಣ ಗಂಜಲ್ಕೇಡ್ ಅಂತೇಳಿ ಅಂಥವ್ರು ಏನು ಮಾಡ್ತಾರೆ, ಇವರು ನಾವು SC ಅವರು ಶಿವಲಿಂಗ ಸ್ವಾಮಿ ಅವ ಬದುಕಿಲ್ಲ, ಅವ ಸತ್ತೋಗಿದ್ದಾನೆ, ಆ ಗ್ರ್ಯಾಂಟ್ ಎಲ್ಲ ಕೊಡಿ, ಇಲ್ಲ ಅಂದರೆ ನಿಮ್ಮ ನೌಕರಿಗೆ ಧಕ್ಕೆ ತರ್ತೀವಿ ಅಂತ ಅವ್ರಿಗೆ ಎದುರಿಸಿ ಬೆದರಿಸಿ ಹಣ ಕಿತ್ಕೊಳ್ತಾರೆ. ಅಲ್ಲಿ ಒಂದು 85,000, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 52,000, ಹೀಗೆ ಟೋಟಲಿ 1,38,000 ರೂಪಾಯಿ ನಂಜುಂಡಸ್ವಾಮಿ ಶಂಕರ್ ಕೋಡ್ಲ ಕೇಳ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಆಮೇಲೆ ಕೇಸ್ ಮಾಡ್ತಾರೆ. ಅವರ ಹೆಸರಿಗೆ ಆಸ್ತಿ ಇತ್ತಲ್ಲ, ವರ್ಗಾವಣೆ ಮಾಡ್ಕೊಂಡಿದ್ರಲ್ಲ, ಈ ಆಸ್ತಿಗಳೆಲ್ಲ ನಮ್ಮ ಹೆಸರಲ್ಲಿವೆ, ಶಿವಲಿಂಗ ಸ್ವಾಮಿ ಸಂಬಂಧ ಇಲ್ಲ ಅಂತೇಳಿ ಕೇಸ್ ಮಾಡ್ತಾರೆ. ಆವಾಗ ಪೊಲೀಸ್ ತಂದು ನಮ್ಗೆ ಹೊರಗಾಗ್ತಾರೆ. ಈ ಪೊಲೀಸ್ ಒತ್ತಡ ಬಂದಾಗ ನಾವು ಹೊರಗೆ ಹೋಗ್ಲೇಬೇಕಾಯ್ತು. ಅದಾದಮೇಲೆ ನಾನು ಅವ್ರ ವಿರುದ್ಧ ಕೇಸ್ ಮಾಡಿದೆ. ನಾನು ಈ ಮಠದ ಉತ್ತರಾಧಿಕಾರಿ, ಇವರು ವರ್ಗಾವಣೆ ಮಾಡ್ಕೊಂಡಿರೋದು ತಪ್ಪದೆ ಅಂಥೇಳಿ ನಾನು ಕೇಸ್ ಮಾಡ್ತೀನಿ. ಅಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ AC ಅವ್ರ ಹತ್ರ ಕೇಸ್ ಮಾಡ್ತೀನಿ. ಅದು ಗೆಲ್ತೀನಿ. ಗೆದ್ದ ಮೇಲೆ ಅವರು DC ಹತ್ರಕ್ಕೆ ಹೋಗ್ತಾರೆ. DC ಅವರು ಸಹ
ಇದನ್ನು ಟೈಮ್ ಲಿಮಿಟೇಷನ್ ಬಾರಾಗಿರೋದ್ರಿಂದ ಅದನ್ನು ತಿರಸ್ಕಾರ ಮಾಡಿ ನೀವು ನಿಮ್ಮ ಉತ್ತರಾಧಿಕಾರಿ ಬಗ್ಗೆ ಚಾಲೆಂಜ್ ಮಾಡಿ ಸಿವಿಲ್ ನ್ಯಾಯಾಲಯದಲ್ಲಿ ಅಂತ DC ಅವರು ಆದೇಶ ಮಾಡಿದ್ದಾರೆ. ಆ ಆದೇಶದ ಪ್ರಕಾರ ನಾನು ಸಿವಿಲ್ ನ್ಯಾಯಾಲಯ ಸೇಡಂನಲ್ಲಿ OS 70/2001 ಫೈಲ್ ಮಾಡಿದೆ ಉತ್ತರಾಧಿಕಾರಿ ಅಂತ. ಆಗ ಉತ್ತರಾಧಿಕಾರಿ ಫೈಲ್ ಮಾಡಿದ್ಮೇಲೆ ಮಾನ್ಯ ಸಿವಿಲ್ ನ್ಯಾಯಾಲಯ ಸೇಡಂನವರು 28/2/2007 OS 70/2001 ಪ್ರಕಾರ ನನ್ನನ್ನು ಈ ಮಠದ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡ್ತಾರೆ. ನಂಜುಂಡಸ್ವಾಮಿ ಫೈಲ್ ಮಾಡಿದಂಥ 29/97 ಇದನ್ನು ವಜಾ ಮಾಡಿಬಿಟ್ಟು ಮುಂದೆ ಅಪೀಲ್ ಹೋಯ್ತಾರೆ. ಅಪೀಲ್ನಲ್ಲೂ ಅವ್ರು ಫೇಲ್ ಆಯ್ತು. ಅದರಲ್ಲೂ ಉತ್ತರಾಧಿಕಾರಿ ಬಗ್ಗೆ ಸಾಬೀತು ಮಾಡೋಕ್ಕಾಗಲ್ಲ. ಅದಾದಮೇಲೆ ಅಲ್ಲಿ ಕೆಲವು ರೆವಿನ್ಯೂ ರೈಟ್ಸ್ ಪ್ರಕಾರ ಅಪೀಲೇಟ್ ಕೋರ್ಟು ತಪ್ಪು ಮಾಡುತ್ತೆ. ಅದಕ್ಕೆ ನಾನು ಸೆಕೆಂಡ್ ಅಪೀಲು ಹೈಕೋರ್ಟ್ಗೆ ಹೋಗ್ತೇನೆ. ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ನಲ್ಲಿ ಕ್ಲಿಯರ್ ಆಗಿ 11ರಲ್ಲಿ ಹೇಳ್ತಾರೆ, ನೀವು ಸಿವಿಲ್ ಕೋರ್ಟು ಎರಡೂ ಕೋರ್ಟನ್ನು ಇವರು ವಿಲ್ ಡೀಡ್ಗೆ ರಿಜಿಸ್ಟ್ರೇಷನ್ ಬೇಕು ಅಂತ ಹೇಳಿದ್ದು ತಪ್ಪದೆ. ಶಿವಲಿಂಗ ಸ್ವಾಮಿಗೆ ಮಹಾದೇವ ಸ್ವಾಮಿಯವರು ಉತ್ತರಾಧಿಕಾರಿ ಅಂತ ನೇಮಿಸಿದ್ದಾರೆ. ಅದರಲ್ಲಿ 2-3 ಸಾಕ್ಷಿಗಳಿವೆ. ನೀವು ಎರಡೂ ಕೋರ್ಟ್ ಮಾಡಿದ್ದು ತಪ್ಪಾಗಿದೆ, ದೊಡ್ಡ ತಪ್ಪಾಗಿದೆ ಅಂತ ಹೇಳಿ ಕೊನೆಗೆ ಅಲ್ಲಿ ನಂಜುಂಡಸ್ವಾಮಿ ಅಧಿಕಾರ ದುರುಪಯೋಗ ಮಾಡಿಕೊಂಡು 12 ಎಕರೆ ಮಾರಾಟ ಮಾಡಿರ್ತಾನೆ. ಅದನ್ನ ನೀವು ಶಿವಲಿಂಗ ಸ್ವಾಮಿ ಚಾಲೆಂಜ್ ಮಾಡಬೇಕು ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಇವರು ದಿನಾಂಕ 4/7/2018 ಆದೇಶ ಮಾಡ್ತಾರೆ. ಅದರ ಪ್ರಕಾರ ನಾನು ಸಿವಿಲ್ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡಿ ಅವ ಎರಡೂ ಆಸ್ತಿಗಳಿಗೂ ಸಹ ಇಂಜೆಕ್ಷನ್ ತರ್ತೇನೆ. ನನ್ನ ಅಧಿಕಾರ ಶಾಶ್ವತ ಆಯ್ತಾರೆ. ನನ್ನ ರೈಟನ್ನು ಸಿವಿಲ್ ಕೋರ್ಟ್ ಮಾನ್ಯ ಮಾಡಾಯ್ತು. ಇದಾದ್ಮೇಲೆ ಕೆಲವೇ ದಿನದಲ್ಲಿ ನಂಜುಂಡಸ್ವಾಮಿ 27/11/24 ಸತ್ತ ಮೇಲೆ ಈ ಜ್ಞಾನಪ್ರಕಾಶ ಸ್ವಾಮಿ 11ನೇ ದಿನಕ್ಕೆ ಇವನಿಗೆ ಉತ್ತರಾಧಿಕಾರಿ ಮಾಡ್ತಾರೆ. ಈ ಉತ್ತರಾಧಿಕಾರಿ ಮಾಡಿದ್ಮೇಲೆ ನಾನು ಅವತ್ತು ಹೋಗಿದ್ದೇನೆ. ಅಲ್ಲಿ ಕೆಲವು ಗುಂಡಗಳು ನಿಲ್ಲಿಸಿ ಜಗಳ ಆಡ್ತಾರಪ್ಪ ಬೇಡ ಅಂತ ಅಂದ್ಬಿಟ್ಟು ನಾನು ಬಂದ್ಬಿಡ್ತು. ಇದಾದ್ಮೇಲೆ ನಾನು ಅದೇ ಸಿವಿಲ್ ಕೋರ್ಟ್ನಲ್ಲಿ ಯಾವಾಗ ನನ್ನ ಪರವಾಗಿ ಜಡ್ಜ್ಮೆಂಟ್ ಡಿಗ್ರಿ ಆಗಿ ಹೈಕೋರ್ಟ್ ತನಕ ಆರ್ಡರ್ ಆದಮೇಲೆ ಇವರು ಉತ್ತರಾಧಿಕಾರಿ ಮಾಡ್ತಾ ಇರೋದು ತಪ್ಪದೆ ಅಂತ ನಾನು ಚಾಲೆಂಜ್ ಮಾಡಿದಾಗ ಸಿವಿಲ್ ಕೋರ್ಟ್ ಹಿರಿಯ ಶ್ರೇಣಿ ಸೇಡಂ ಇವರು OS 6/2020 ದಿನಾಂಕ 31/1/2025 ಜ್ಞಾನಪ್ರಕಾಶ ಸ್ವಾಮಿಗೆ ಯಾವಾಗ ನಂಜುಂಡಸ್ವಾಮಿನೇ ಉತ್ತರಾಧಿಕಾರಿ ಅಲ್ಲ ಅಂದಮೇಲೆ ನಂಜುಂಡಸ್ವಾಮಿ ಜ್ಞಾನಪ್ರಕಾಶ ಸ್ವಾಮಿಗೆ ವಿಲ್ ಬರೆಯೋ ಅವಶ್ಯಕತೆ ಇಲ್ಲ, ಇನ್ನೊಬ್ಬನ ನೇಮಕಾತಿ ಮಾಡೋಕ್ಕೆ ಬರೋದೇ ಇಲ್ಲ ಅಂತೇಳಿ ಅವರ ಅರ್ಜಿನ ತಿರಸ್ಕಾರ ಮಾಡ್ತದೆ. ನಾ ಕೊಟ್ಟ ಮೆಮೊನ ಮಾನ್ಯ ಮಾಡ್ತದೆ. ಆದ್ರಿಂದ ನಂಜುಂಡಸ್ವಾಮಿನೂ ಸಂಬಂಧ ಇಲ್ಲ, ಜ್ಞಾನಪ್ರಕಾಶ ಸ್ವಾಮಿ ಅಂತೂ ಸಂಬಂಧವೇ ಇಲ್ಲ. ಹಾಗಾದ್ರೆ ಈ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಮೂಲ ಎಲ್ಲಿಂದ, ಜ್ಞಾನಪ್ರಕಾಶ ಸ್ವಾಮೀಜಿಯವರು ಎಲ್ಲಿಂದ ಬಂದರು, ಅವ್ರ ಮೂಲ ಹೆಸರೇನು? ಈಗ ಮೊನ್ನೆ ಪತ್ರಿಕಾ ನ್ಯೂಸ್ನಲ್ಲಿ ಹೇಳೋಣ, ನನ್ನ ಹೆಸರು ಚಿಕ್ಕವೀರಯ್ಯ. ನಾನು ಮೊದಲೇ ಹೇಳೀನಿ ಇವ್ರ ಹೆಸರು ಮೂಲ ಹೆಸರು ಚಿಕ್ಕವೀರಯ್ಯ ಅಂತ ನೌಕರಿಗೆ ಹೇಳ್ಕೊಂಬಂದಿದ್ದ. ಇವಾಗ ಜ್ಞಾನಪ್ರಕಾಶ ಅಂತ ಹೆಂಗಾದ ಅಂತೇಳಿ ನಾನು ಮೊದಲೇ ಪ್ರಶ್ನೆ ಮಾಡೀನಿ. ಆದರೆ ಎಲ್ಲರಿಗೂ ಜ್ಞಾನಪ್ರಕಾಶ ಅಂತ ಬಂದ. ಈಗ ಮೀಡಿಯಾದವ್ರು ಕ್ವಶನ್ ಮಾಡಿದ್ಮೇಲೆ ಹೌದು ನನ್ನ ಹೆಸರು ಚಿಕ್ಕವೀರಯ್ಯ ಅಂತ ಒಪ್ಕೊಂಡ್ಬಿಟ್ಟ. ಇವರು ಎಲ್ಲ ಚನ್ನಪಟ್ಟಣದವರು, ರಾಮನಗರದವರು ಅಂತ ಅಲ್ಲಿಂದ ಬಂದೇನೆ ಅಂತ ಹೇಳಲ್ಲ ಅಷ್ಟೇ. ಹಾಗಾದ್ರೆ ಆರಂಭದಲ್ಲಿ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಏನ್ ಕೆಲಸ ಮಾಡ್ತಾ ಇದ್ರು? ಸ್ಟಾರ್ಟಿಂಗು ಅವ್ರ ಮಠಕ್ಕೆ ಏನ್ ಹೇಳ್ಕೊಂಡು ಬಂದ್ರು? ಮಠಕ್ಕೆ ನಮ್ಮ ಹತ್ರ ಬಂದಿದ್ದು, ನಿಮ್ಮ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀರಿ, ನಾನು BA B.Ed ಓದೀನಿ, ಯಾವ್ದಾರ ಸಹಾಯಕ ಶಿಕ್ಷಕನ ಹುದ್ದೆ ಕೊಡಿ ಅಂತ ಅಂದ್ರು. ಈಗ ನ್ಯಾಯಾಲಯದಲ್ಲಿ ವ್ಯಾಜ್ಯರಾಗಿಂದ ಕೊಡಕ್ ಬರಲ್ಲ, ಅದು ಮುಗಿದ ಮೇಲೆ ಬನ್ನಿ ನೋಡೋಣ ಅಂತ ಹೇಳಿದ್ರು ಅಷ್ಟೇ. ಅಷ್ಟಾದ್ಮೇಲೆ ತನಗೆ ತಾನೇ ಸೆಲ್ಫ್ ಕಾವಿ ಹಾಕೊಂಡು ಸೆಲ್ಫ್ ಡಿಕ್ಲೇರ್ ಸ್ವಾಮಿ ಆಗ್ಬಿಟ್ಟ. ಆದ್ರೂ ಸಹ ನ್ಯಾಯಾಲಯದಲ್ಲಿ ಘೋಷಣೆ ಆಗಿಲ್ಲ, ಅದು ಫೈನಲ್ ಆಗಿ ಹೈಕೋರ್ಟ್ನಲ್ಲಿ ಆಗಿಲ್ಲ. ಅದಾಗ ತನಕ ನಾನು ಕಾಯ್ಬೇಕಂತ ಕಾಯ್ತಾ ಇದ್ದೆ. ಕಾಯ್ದ ಮೇಲೆ ಇಷ್ಟೆಲ್ಲ ಒಂದು ಅವ್ಯವಹಾರಗಳು ಆಗ್ಬಿಟ್ಟಿವೆ. ಅಂದ್ರೆ ಈಗ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಅನೇಕ ಅವ್ಯವಹಾರಗಳು ಮಾಡಿದ್ದಾರೆ. 27/8/2019 ಮೊದಲನೇದಾಗಿ ಇವರು ನಮ್ಮ ಶ್ರೀ ಸಿಬಿಯೋಗಿ ಸ್ವಾಮಿ ಸ್ಮಾರಕ ವಿದ್ಯಾವರ್ಧಕ ಸಂಸ್ಥೆಗೆ ಯಾವುದೇ ಸದಸ್ಯರಿಲ್ಲ. ಆದ್ರೂ ಸಹ ಇವರೊಂದು ಡೂಪ್ಲಿಕೇಟ್ ಲೆಟರ್ ಪ್ಯಾಡ್ ಮಾಡಿಸ್ಕೊಂಡು ಸಹಕಾರ ಇಲಾಖೆ ಕಾರ್ಯದರ್ಶಿ ಬೆಂಗಳೂರು ಇವರಿಗೆ ನನ್ನ ಹತ್ರ ಪ್ರಧಾನ ಕಾರ್ಯದರ್ಶಿ ಅಂತ ಸಿವಿಲ್ ಕೋರ್ಟ್ ಆರ್ಡರ್ ಇದೆ, ಹೈಕೋರ್ಟ್ ಆರ್ಡರ್ ಇದೆ, ಸರ್ಕಾರದ ಲೆಟರ್ ಇದೆ, ಆದ್ರಿಂದ ಶಿವಲಿಂಗ ಸ್ವಾಮಿ ಇಂದ ಬಂದಂಥ ಅರ್ಜಿಯನ್ನು ಮಾನ್ಯ ಮಾಡಬೇಡಿ ಅಂತ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಪತ್ರ ಕೊಡಿ ಅಂತೇಳಿ ಲೆಟರ್ ಕೊಟ್ಟಿದ್ದಾರೆ. ಇವರು ಕೊಟ್ಟ ಲೆಟ್ರು ಕಾವಿ ಬಟ್ಟೆ ಹಾಕೊಂಡು 4 ಜನಕ್ಕೆ ಹೋಗಿದ್ದಾರೆ. ಒಬ್ಬರಲ್ಲ 4 ಜನ ಕಾಡ್ರೆ. ಅವರು ಪಾಪ ಆಫೀಸ್ನವರು
ಸ್ವಾಮಿಗಳು ಸತ್ಯ ಹೇಳ್ತಾರೆ ಅಂತೇಳಿ ಶಿವಲಿಂಗ ಸ್ವಾಮಿ ಸರಿ ಇಲ್ಲ ಅಂತೇಳಿ ಅವರನ್ನು ಲೆಟ್ರ್ ಕೊಟ್ಟಾರ 3/9. ಅದಾದಮೇಲೆ ಆ ಲೆಟ್ರ್ ನಾನು ಇಲ್ಲಿ ಗುಲ್ಬರ್ಗ ಎಲ್ಲ ತೋರಿಸ್ಯಾರ. ಆಫೀಸ್ನವರು ಹೇಳಿದರು, ಏನ್ರಿ ನೀವು ಸಂಬಂಧ ಇಲ್ಲ, ಯಾಕೆ ಬರ್ತೀರಿ ನೀವು ಅಂತ ನಾನು ಪ್ರಶ್ನೆ ಮಾಡಿದರು. ಆಗ ನಾನು ಹೇಳಿದೆ, ಏನಿದೆ ಲೆಟ್ರ್ ಕೊಡಿ ಅಂತ ಅಂದ್ಬಿಟ್ಟು ಒಂದು ಜೆರಾಕ್ಸ್ ಕಾಪಿ ತಗೊಂಡು ನಾನು ಆಮೇಲೆ ನನ್ನ ಹತ್ರ ಆರ್ಡರ್ ಕಾಪಿ ಇತ್ತು, ನಾವು ಓದೆ ಯಾರು ಕೊಟ್ಟವರು, ಯಾಕೆ ಕೊಟ್ಟರು ಏನು ಅಲ್ಲಿ ಕೇಳ್ತೀನಿ. ಅವರು ತಬ್ಬಿಗಾಗ್ಬಿಟ್ರು, ನೀವ್ಯಾರು ಅಂತ. ನೀವು ಹೇಳಿದ್ರಿ ಲೆಟ್ರ್ ಕೊಟ್ಟಿದ್ರಿ, ಯಾವ ಲೆಟ್ರ್ ಮೇಲೆ ಕೊಟ್ಟಿದ್ರಿ? ಹಿಂಗೆ ಜ್ಞಾನಪ್ರಕಾಶ ಸ್ವಾಮಿ ಅವ್ರು ಬಂದಿದ್ರು, 4 ಜನ ಸ್ವಾಮಿಗಳು ಬಂದಿದ್ರು, ಅವ್ರು ಸತ್ಯ ಹೇಳ್ತಾರೆ ಅಂತ ಕೊಟ್ಟಿವಿ ಅಂತ. ಏನು ಸತ್ಯ ಹೇಳಾರೆ ಕೊಡಿ, ಅವ್ರಿಗೆ ಅಪ್ಲಿಕೇಶನ್ ಅಂತ. ಆಗ ಇವರು ಮೋಸ ಮಾಡಿದ್ದು ಗೊತ್ತಾಯ್ತು. ಎಲ್ಲಿದೆ ಅವ್ರ ಸಿವಿಲ್ ಕೋರ್ಟ್ ಆರ್ಡ್ರು, ಎಲ್ಲ ಹಚ್ಚವ್ರೆ. ಹೈಕೋರ್ಟ್ ಆರ್ಡ್ರ್ ಎಲ್ಲಿದೆ, ಎಲ್ಲ ಹಚ್ಚವ್ರೆ. ಕೊಡಿ ಅಂತ ಕೇಳಿದಾಗ ಅವರು ತಬ್ಬಿಬಾಗ್ಬಿಟ್ರು. ಸ್ವಾಮಿಯವರೇ ತಪ್ಪಾಯಿತು, ಸ್ವಾಮಿಗಳು ಸತ್ಯ ಹೇಳ್ತಾರೆ ಅಂತೇಳಿ ನಾವು ನಂಬಿ ಕೊಟ್ಟಿವಿ, ಅವ್ರು ಯಾವ ಆರ್ಡ್ರೂ ಕೊಟ್ಟಿಲ್ಲ. ಸರಿ, ಒಳ್ಳೆಯದಾಯಿತು, ಈಗ ತಗೊಳ್ಳಿ ಸಿವಿಲ್ ಕೋರ್ಟ್ ಆರ್ಡ್ರು, ಹೈಕೋರ್ಟ್ ಆರ್ಡ್ರು ತಗೊಳ್ಳಿ, ಈ ಲೆಟ್ರನ್ನ ಚೇಂಜ್ ಮಾಡಿ, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಬೇಡಿ ಅಂತ ಬೇಡ್ಕೊಂಡು. ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಲ್ಲ, ತಪ್ಪಾಗಿದೆ, ಅವ್ರು ಮೋಸಗಾರ, ಬೇಕಂತ ಮೋಸ ಮಾಡಿದ್ದಾರೆ, ಆ ಲೆಟ್ರ್ ಕರೆಕ್ಷನ್ ಮಾಡಿಕೊಡಿ ಸಾಕಷ್ಟು ಅಂತ ನಾನು ತಗೊಂಡ್ಬಂದು. ಈ ಆಧಾರದ ಮೇಲೆ ಅವರು ಕಾರ್ಯದರ್ಶಿ ಸಹಕಾರ ಇಲಾಖೆ ಬೆಂಗಳೂರು ಇವರಿಗೆ ದಿನಾಂಕ 27/8/2019 ಮೋಸ ಮಾಡಿರೋದು ಸಂಪೂರ್ಣ ಸಾಬೀತಾಗಿದೆ. ಫಸ್ಟ್ ಪಾಯಿಂಟ್. 2ನೇ ಪಾಯಿಂಟ್, ಇವರು ನನಗೆ ಸುಮಾರು ಶ್ರೀ ಉರ್ಲಿಂಗಪೇಟೆ ಸಂಸ್ಥಾನ ಮಠ ಟ್ರಸ್ಟ್ ಅಂತೇಳಿ 19 ಮಾಡಿದ್ದೆ. ಅದು ಸರಿಯಾಗಿ ವರ್ಕೌಟ್ ಮಾಡಲಾರ್ದ್ರಿಂದ ನಾವು ಅದು ಟೆಂಡ್ ಆಗಿತ್ತು. ಅದನ್ನು 2014 ಇವರು ಸಮಾಜ ಕಲ್ಯಾಣ ಇಲಾಖೆಯವರು ಗ್ರ್ಯಾಂಟ್ ಕೊಡ್ತಾರೆ ಅಂದಾಗ ಇವರೇನು ಮಾಡ್ಯಾರ, ಆ ಟ್ರಸ್ಟ್ಗೆ ಒಂದು ರೆಗ್ಯುಲೇಷನ್ ಮಾಡಿ ತಿದ್ದುಪಡಿ ಮಾಡ್ಯಾರ. ಆ ತಿದ್ದುಪಡಿನಲ್ಲಿ ನನ್ನ ಹೆಸರು, ನಾನು ಡಿಗ್ರಿ ಹೋಲ್ಡರು, ನಾನು ಮ್ಯಾನೇಜಿಂಗ್ ಡೈರೆಕ್ಟ್ರು, ನನಗೇನು ನೋಟಿಸ್ ಕೊಡಲಾರು ನನಗೆ ತೆಗೆದಾಕ್ಬಿಟ್ಟ, ವಜಾ ಮಾಡೋರು. ಇದು 2ನೇ ತಪ್ಪು. ನ್ಯಾಯಾಲಯದ ಆದೇಶ ಉಲ್ಲಂಘನೆ ಜೊತೆಗೆ ಮೋಸ ಮಾಡಿದೆ. 3ನೇ ತಪ್ಪು ಹೇಳ್ತೀನಿ. ಅಲ್ಲಿಂದ ಇವರೇ ಅಧ್ಯಕ್ಷ ಕಾರ್ಯದರ್ಶಿ ಅಂತೇಳಿ ಸುಮಾರು 50 ಲಕ್ಷ ರೂಪಾಯಿ ಗ್ರಾಂಟ್ ತಂದಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ. ಅದರಲ್ಲಿ 25 ಲಕ್ಷ ರೂಪಾಯಿ ನಂಜುಂಡಸ್ವಾಮಿ ಪರಮಣ್ಣ ನಾಯ್ಕರ್ ಇವರಿಬ್ಬರು ಜಾಯಿಂಟ್ ಅಕೌಂಟ್ನಲ್ಲಿ ಎತ್ತಿ ಅಲ್ಲಿ ಮಠನ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಂಗೆ ಆ ನಂಜುಂಡಸ್ವಾಮಿ ಸಂಶಯಾಸ್ಪದ ಸಾವಾಗಿದೆ. ಈ ಹಣ 25 ಲಕ್ಷ ರೂಪಾಯಿ ಬಂದಮೇಲೆ ಇವರು ಒಬ್ಬ ಏಜೆಂಟ್ ಇರು ಶಂಕರ್ ಕೋಳ್ಳ, ಅವ್ನು ಏನೇ ಮಾಡಿದ್ರು 70% ಅವನು ನಂಬಬೇಕು, 25% ಕೆಲಸ ಮಾಡಬೇಕು. ಇದು ಅವನ ಉದ್ದೇಶ. ಇದರಲ್ಲಿ ಅವ್ರಿಗೂ ತಿಕ್ಕಾಟ ಬಂತು. ನಂಜುಂಡಸ್ವಾಮಿ ಸಂಶಯಾಸ್ಪದ ಸಾವಾಗಿಬಿಟ್ಟರು 27/11/2024 ಸಂಶಯಾಸ್ಪದ ಸಾವಾಗಿದೆ. ಇದರ ನಂತರ 11ನೇ ದಿನಕ್ಕೆ ಇವಾಗ ಜ್ಞಾನಪ್ರಕಾಶ ಸ್ವಾಮಿಗೆ ನಾನು ಅಲ್ಲೇ ಇದ್ದೀನಿ, ನಾನು ಬಿಟ್ಟು ಅವನಿಗೆ ಉತ್ತರಾಧಿಕಾರಿ ಅಂತೇಳಿ 5ನೇ ಪೀಠಾಧಿಪತಿ ಅಂತ ಅಂದರು. 4ನೇ ಪೀಠಾಧಿಪತಿ ಬದುಕೀನಿ, ಅವ್ರು 5ನೇ ಪೀಠಾಧಿಪತಿ ಮಾಡಿ ಅಲ್ಲಿ ಗೂಂಡಾಗಿರಿ ನಡೆದದು. ನಾವು ಹೋದಾಗ ನಿನಗೆ ಚಪ್ಪಲಿ ಹೊಡಿತೀನಿ, ಅದ್ರಲ್ಲಿ ಹೊಡಿತೀನಿ ಅಂದರು. ಅದಾದಮೇಲೆ ಇವನಿಗೆ ಮಾಡಿದ್ಮೇಲೆ ವಿತಿನ್ 1 ಮಂತಲ್ಲಿ 25 ಲಕ್ಷ ರೂಪಾಯಿ ಎತ್ಬಿಟ್ಟ. ನೀನು ಟ್ರಸ್ಟ್ನಿಂದ ಕನ್ಫರ್ಮೂ ಆಗಿಲ್ಲ, ಕೋರ್ಟ್ ಆರ್ಡ್ರೂ ಇಲ್ಲ, ನನಗೆ ನೀನು ಹೆಂಗಪ್ಪ ಎತ್ತಿ 25 ಲಕ್ಷ ರೂಪಾಯಿ. ಇದಾದಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಇವರು 20 ವರ್ಷದಿಂದ ಇವರು ನಾವೇ ಅಧ್ಯಕ್ಷ ಕಾರ್ಯದರ್ಶಿ ಅಂತ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಎದುರಿಸ್ಕೊಂಡು ಶಂಕರ್ ಕೋಳ್ಳ, ನಂಜುಂಡಸ್ವಾಮಿ, ಈ ಜ್ಞಾನಪ್ರಕಾಶ ಸ್ವಾಮಿ ತಪ್ಪು ಮಾಹಿತಿ ನೀಡಿ ಮೋಸ ಮಾಡ್ಕೊಂಡು ನನ್ನ ಸದಸ್ಯರ ಪಟ್ಟಿ ಪಡ್ಕೊಂಡಿದ್ದು. ಇದ್ರ ಬಗ್ಗೆ ನಾನು ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದು. ಇದು ತಪ್ಪು ಮಾಹಿತಿಯಿಂದ ಕೊಟ್ಟಿದ್ದಾರೆ, ಇವರಿಗೆ ಸಿವಿಲ್ ಕೋರ್ಟ್ ಆರ್ಡರ್ ಇಲ್ಲ, ಹೈಕೋರ್ಟ್ ಆರ್ಡರ್ ಇಲ್ಲ, ಏನೂ ಇಲ್ಲ, ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಹೈಕೋರ್ಟ್ ಏನು ಮಾಡಿತು, ಅದನ್ನು ಕ್ವಾಶ್ ಮಾಡಿಬಿಟ್ಟು ರದ್ದು ಮಾಡಿದ್ಮೇಲೆ ಇವ್ರ ಅಧಿಕಾರ ಹೋಯ್ತು. ಅದು ಯಾವಾಗ ಹೋಗಿದೆ, 7/1/2025 ಹೋಗಿದೆ. ಇವರು 19/6/95 SBI ಬ್ಯಾಂಕ್ ಸೆಡಮ್ ಇದರಿಂದ ಅಧ್ಯಕ್ಷ ಅಂತೇಳಿ 1 ಲಕ್ಷ ಎತ್ತಿದ್ದಾರೆ ಜ್ಞಾನಪ್ರಕಾಶ ಸ್ವಾಮಿ. ನಾನು ಡಾಕ್ಯುಮೆಂಟ್ ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಮತ್ತು ಶ್ರೀಯೋಗಿ ಸ್ವಾಮಿ ವಿದ್ಯಾವರ್ಧಕ ಸಂಸ್ಥೆಗೆ ಇವರು ಸದಸ್ಯರೇ ಅಂತ ರದ್ದು ಮಾಡಿದ್ಮೇಲೆ, ಹೈಕೋರ್ಟ್ ರದ್ದು ಮಾಡಿದ್ಮೇಲೆ ಇವರೇ ಸಂಬಳಕ್ಕೆ ಪ್ರತಿ ತಿಂಗಳು ಸುಮಾರು 1 ವರ್ಷದಿಂದನೂ ಸಹ ಇವರೇ ಅಧ್ಯಕ್ಷ ಅಂತ ಶಿಫಾರಸು ಪತ್ರ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ RTIನಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ, BO ಸೇಡಮ್, ಚಿತಾಪುರ್ ಆ್ಯಂಡ್ ರಾಯಚೂರು ಸಿಟಿ. ಆದರೆ ಅವ್ರು ಇನ್ನೂ ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಅದು ಒಂದು ಸಾಲೆಗೆ 3 ಲಕ್ಷ ರೂಪಾಯಿ ಆದರೆ
ಎಷ್ಟು 4 ಹೈಸ್ಕೂಲ್, 4 ಮೂರಲಿ 12 ಲಕ್ಷ, 3 ಪ್ರೈಮರಿ ಸ್ಕೂಲ್, 1 ತಿಂಗಳಿಗೆ 12, ಅದೊಂದು 3, 15-16 ಲಕ್ಷಕ್ಕೆ ಸೈನ್ ಮಾಡಿಕೊಡ್ತಾರೆ. ಆಯ್ತಾ? ಅಂಥದ್ದು ಈಗ 1 ವರ್ಷದಿಂದ ಎಷ್ಟಾಯಿತು? ಕೋಟ್ಯಾಂತರ ರೂಪಾಯಿ ಇಷ್ಟೆಲ್ಲ ಮಾಡ್ಯಾರ. ಇದಲ್ಲದೆ ಮೈಸೂರಿನಲ್ಲಿ ನಮ್ಮ ಶಿವಯೋಗಿ ಸ್ವಾಮಿಯವರು ಖರೀದಿ ಮಾಡಿರ್ತಕ್ಕಂಥ ಜಮೀನು ಸುಮಾರು 26 ಎಕರೆ 20 ಗುಂಟೆನ, ಅದು 1 ಎಕರೆಗೆ 1 ಕೋಟಿ ರೂಪಾಯಿ ಬೆಲೆ ಬಾಳುತ್ತದೆ. ಅಂಥದನ್ನು ಸುಮಾರು 26 ಎಕರೆನ 6,50,00,000 ಮಾರಾರ. ಅದರಲ್ಲಿ ಈಗ 1 ಕೋಟಿ ಅಡ್ವಾನ್ಸ್ ತಗೊಂಡಾರ. ಈ ವಿಷಯನ ಅವರೆಲ್ಲ ನಮಗೆ ಬಂದು ಹೇಳಿದಾಗ ನಾವು ಅಲ್ಲಿ ಹೋಗಿ ಇನ್ನೂ ಸುಮ್ಮನಿರೋದು ಸರಿಯಲ್ಲ, ಎಲ್ಲ ಹಾಳಾದ್ಮೇಲೆ ನಾವು ಕೇಸು ಅಂತ ಇಟ್ಕೊಂಡ್ರೆ ಏನು ಪ್ರಯೋಜನ? EP ಪೆಂಡಿಂಗ್ ಇದ್ರೂ ಪರವಾಗಿಲ್ಲ, ನಾವು ಕಂಪ್ಲೇಂಟ್ ಕೊಡ್ಬೇಕಂತೇಳಿ ಹೋಗಿ ಅಲ್ಲಿ ಮೈಸೂರಿನಲ್ಲಿ ಬೇಗಲೂಪುರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡೀವಿ. ಮತ್ತು ಅದೇ ಪ್ರಕಾರ ಪ್ರೆಸ್ ಮೀಟ್ ಮಾಡಿ ಅವ್ರ ಉದ್ದೇಶ ಏನೋ, ಈಗ ನಂಜುಂಡಸ್ವಾಮಿ ಒಬ್ಬ ಇದ್ದ, ನಂಜುಂಡಸ್ವಾಮಿಗೆ ಈ ರೀತಿ ನಾವು ಸಂಶಯಾಸ್ಪದ ಸಾವಾದ್ರೂ ಯಾವ ಜನನೂ ಕೇಳಲಿಲ್ಲ. ಅದಕ್ಕೆ ಶಿವಲಿಂಗ ಸ್ವಾಮಿ ಒಬ್ಬ ಉಳಿದಾನೆ, ಶಿವಲಿಂಗ ಸ್ವಾಮಿಗೂ ಒಂದಿನ ಕತ್ತಿಸಿಬಿಟ್ರು ಮುಗಿದೋಯ್ತು, ಏನಾದರೂ ಮಾಡ್ಬೋದು ಅನ್ನೋ ಒಂದು ದುರುದ್ದೇಶದಿಂದ ಅವರು ಸಹ ನಮಗೆ ಕೊಲೆ ಪ್ರಯತ್ನದಲ್ಲಿದ್ದಾರೆ. ಇವರು ಧರ್ಮದ ಬಗ್ಗೆನೂ ಆಸೆ ಇಲ್ಲ, ಒಟ್ಟಿನಲ್ಲಿ ಹಣ ಸಂಪಾದನೆ ಮಾಡಬೇಕು, ಏನಾರ ಬ್ಲ್ಯಾಕ್ ಮೇಲ್ ಮಾಡಿ, ಏನಾರ ರಾಜಕೀಯದಲ್ಲಿ ನಾನು MLA MP ಏನೋ ZB ಮೆಂಬರ್ ಆಗಬೇಕು ಅನ್ನೋದು ಇವ್ರ ಉದ್ದೇಶ. ಅದು ಸುಮ್ಮನೆ ಇದು ಬೂಟಾಟಿಕೆ. ಈಗ ಈ ಕಡೆ ಇಲ್ಲಿ ಮಾಟ ಮಂತ್ರ ಯಂತ್ರ ಎಲ್ಲ ಮಾಡ್ತಾರೆ, ಇಲ್ಲಿ ಹಣ ವಸೂಲಿ ಮಾಡ್ತಾರೆ. ಆ ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಭಾಷಣ ಮಾಡ್ತಾರೆ. ಅಂಬೇಡ್ಕರ್ ಏನು ಹೇಳಾರೆ ಸಂವಿಧಾನದಲ್ಲಿ ಅನ್ನೋದು ಗೊತ್ತಿಲ್ಲ, ಸಿವಿಲ್ ಕೋರ್ಟ್ ಆರ್ಡರ್ ಅಂದ್ರೆ ಗೊತ್ತಿಲ್ಲ, ಹೈಕೋರ್ಟ್ ಆರ್ಡರ್ ಅಂದ್ರೇನು ಗೊತ್ತಿಲ್ಲ. ಸಾರ್ವಜನಿಕರು ಇವ್ರ ಬಗ್ಗೆ ಸಂಪೂರ್ಣ ಎಚ್ಚರ ವಹಿಸಬೇಕು. ಪೊಲೀಸ್ ಇಲಾಖೆಯವರು ಇವರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಶೀಘ್ರ ತನಿಖೆ ಮಾಡಬೇಕು. ಈಗಾಗಲೇ ನಾನು ಪ್ರೆಸ್ ಮೀಟ್ ಮಾಡಿ 1 ತಿಂಗಳಾಗಿದೆ, ಇಲ್ಲಿವರೆಗೂ ಯಾರು ಪೊಲೀಸ್ ಇಲಾಖೆಯವ್ರು ನೋಡಿಲ್ವಾ? ಈ TVನ ಮಂತ್ರಿಗಳು ನೋಡಿಲ್ವಾ? MLAಗಳು ನೋಡಿಲ್ವಾ? ಎಲ್ಲರೂ ಕೂಡ್ರೇನಾ? ಎಲ್ಲ ಕೂಡ್ರಿದ್ದಂಗೆ ಯಾರು? ನಾ ಯಾಕೆ ಕೇಳಬೇಕು? ಎಲ್ಲ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ. ಈ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳ ಬಗ್ಗೆ ನೀವೇನಾದರೂ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ ಗುರುಗಳೇ? ಕೊಡ್ತೀವಿ. ಯಾವಾಗ ಕೊಟ್ಟಿದ್ದೀರಿ? ಯಾವ ವಿಷಯಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಈ ಭ್ರಷ್ಟಾಚಾರದ ಬಗ್ಗೆನೇ ಕೊಡ್ತೀವಿ. ಓಕೆ. ಈ ಪೊಲೀಸ್ ಕಂಪ್ಲೇಂಟು ಇಲ್ಲೂ ಕೊಡ್ತೀವಿ, ಸೇಡಂನಲ್ಲೂ ಕೊಡ್ತೀವಿ, ಬೇಗಲೂಪುರ ಪೊಲೀಸ್ ಸ್ಟೇಷನ್ನು ಮೈಸೂರಿನಲ್ಲೂ ಕೊಡ್ತೀವಿ, ಹೋಮ್ ಮಿನಿಸ್ಟ್ರು G. ಪರಮೇಶ್ವರ್ಗೂ ಕೊಡ್ತೀವಿ, ಮುಖ್ಯಮಂತ್ರಿಗೂ ಕೊಡ್ತೀವಿ. ಮುಖ್ಯಮಂತ್ರಿಯವರು ಹಿಂಬರ ಕೊಟ್ಟಾರೆ, ಈಗ ಕ್ರಮ ತಗೊಳ್ಳಿ ಅಂತ. ಆದ್ರೂ ಪೊಲೀಸ್ ಇಲಾಖೆಯವರು ತಗೊಳ್ತಾ ಇಲ್ಲ. ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಲೆಟ್ರ್ ಕೊಟ್ಟರೆ ಈ ಪೊಲೀಸ್ನವ್ರು ಕೇಳಲಿಲ್ಲ ಅಂತಂದರೆ ಸಾಮಾನ್ಯ ವ್ಯಕ್ತಿಗಳು ಕೊಟ್ಟರೆ ಕೇಳ್ತಾರೆ? ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಎಚ್ಚರ ವಹಿಸಿ, ಇವ್ರ ಬಗ್ಗೆ ತನಿಖೆ ಮಾಡಿ. ನೀವು ಕಣ್ಣಿದೆ, ದೇವ್ರ ಕಣ್ಣು ಕೊಟ್ಟಿದ್ದಾನೆ, ಪತ್ರಗಳು ನೋಡಿ, ಡಾಕ್ಯುಮೆಂಟ್ ನೋಡಿ ಆ್ಯಕ್ಷನ್ ತಗೊಳ್ಳಿ.